ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಸ್ನೇಹಿತರೆ, ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ. ಬುಧವಾರದಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾರಿಗೆ ಸಂತಾನ ಸಮಸ್ಯೆ ಇದೆ ಅಂತ ತುಂಬಾ ಬೇಜಾರಲ್ಲಿದ್ದೀರೋ, ಅಥವಾ ಆರೋಗ್ಯ ಸಮಸ್ಯೆ ಯಾರಿಗಿದೆ, ನಮಗೆ ತುಂಬ ಆರೋಗ್ಯ ಕಾಡ್ತಾ ಇದೆ, ಮತ್ತು ನಮಗೆ ಏನೆಲ್ಲ PCOD ಸಮಸ್ಯೆ ಇದೆ, IVF ಮಾಡಿಕೊಂಡ್ರೂ ನಮಗೆ ಸಂತಾನ ಆಗ್ತಾಯಿಲ್ಲ, ಅಥವಾ ನಮಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ, ನಮಗೆ ಒಟ್ಟಿನಲ್ಲಿ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋರು, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆ, ಮನಸ್ತಾಪ ಆಗ್ತಾ ಇದೆ, ಕಿತ್ತಾಟ ಆಗ್ತಾ ಇದೆ, ನಮ್ಮ ಸಂಸಾರ ಸರಿ ಹೋಗ್ತಿಲ್ಲ ಅಂತ ಅನ್ನೋರು, ಖಂಡಿತವಾಗ್ಲೂ ನೀವೆಲ್ಲರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಂದರೆ ಶ್ವೇತ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಮೊದಲ ದಿನ ಅಲ್ಲಿ ವಿಶೇಷವಾಗಿ ಅಲ್ಲಿ ಪ್ರಸಾದ ಕೊಡ್ತಾರೆ. ಅಮ್ಮನವರಿಗೆ ಸಮರ್ಪಣೆ ಮಾಡಿದಂತಹ ಸಂತಾನಕ್ಕೆ ಸಂಬಂಧಪಟ್ಟಂತಹ ಪ್ರಸಾದನ ಕೊಡ್ತಾರೆ. ಆ ಪ್ರಸಾದನ ನಾವು ತಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಸಂತಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನಿಮಗೆ ಯಾರಾದರೂ ಆ ಪ್ರಸಾದನ ತಗೊಬೇಕು ಅನ್ನೋ ಆಸೆ ಇರೋರು ಖಂಡಿತವಾಗ್ಲೂ ಮುಂಚಿತವಾಗಲೇ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಸ್ನೇಹಿತರೆ, ನಾವು ಅವತ್ತಿನ ದಿನ ಅಕಸ್ಮಾತ್ ವಿಡಿಯೋ ಮಾಡೋಕ್ಕೆ ಹೋದರೆ ನಾನು ವಿಡಿಯೋ ಮಾಡೋದು ರಾತ್ರಿ ಆಗಿಬಿಡುತ್ತೆ. ಆವಾಗ ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ನಾನು ಬೆಳಗ್ಗೆ ಹೋಗಿ ವಿಡಿಯೋ ಮಾಡಿ, ಅಥವಾ ಬೆಳಗ್ಗೆ ಕ್ಯೂ ಜಾಸ್ತಿ ಇರುತ್ತೋ ಅಥವಾ ರಾತ್ರಿ ಕ್ಯೂ ಜಾಸ್ತಿ ಇರುತ್ತೋ ಗೊತ್ತಿಲ್ಲ, ಕ್ಯೂ ಅಂತೂ ಜಾಸ್ತಿ ಇರುತ್ತೆ. ಅಂಥದ್ರ ಮಧ್ಯದಲ್ಲಿ ನಾನು ವಿಡಿಯೋ ಮಾಡುವಾಗ ದೇವಿನ ಅಲೋ ಮಾಡೋದಿಲ್ಲ. ಕೆಲವೊಬ್ಬರು ವಿಡಿಯೋಗೆ ಖಂಡಿತವಾಗ್ಲೂ ಅಲೋ ಮಾಡೋದಿಲ್ಲ. ಆದರೆ ಆ ದೇವಸ್ಥಾನದಲ್ಲಿ ಮಾತ್ರ ವಿಶೇಷವಾಗಿ ಪ್ರಸಾದ ವಿನಿಯೋಗ ಮಾಡ್ತಾರೆ. ನಿಮಗೆ ಅದರ ಅವಶ್ಯಕತೆ ಇದೆ, ನಿಜವಾಗ್ಲೂ ನಾವು ಆ ಸುತ್ತಮುತ್ತ ಇರೋವಂಥವ್ರು ಬಂದು ತೊಗೊತೀವಿ ಅನ್ನೋದಾದರೆ ತೊಗೊಬೋದು. ಇಲ್ಲ ದೂರದಿಂದ ಬಂದು ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿದ್ದರೆ ಅಂಥವ್ರ ಮನೇಲಿ ಉಳ್ಕೊಂಡಿದ್ದು ನೀವು ಆ ಪ್ರಸಾದನ ತೊಗೊಂಡೋಗ್ತೀವಿ ಅನ್ನೋದಾದರೆ ಬಂದು ಸ್ವತಃ ಅವರೇ ತಿನ್ನಬೇಕಾಗುತ್ತೆ. ಅಂದರೆ ಆ ಪ್ರಸಾದ ಕೊಡ್ತಾರಲ್ಲ, ಅದನ್ನು ಯಾರು ತಾಯಿ ಆಗಬೇಕು ಅಂತ ಬಯಸ್ತಾ ಇರ್ತಾರೋ ಅಂಥವರು ಗಂಡ ಹೆಂಡತಿ ಸಮೇತ ಬಂದು, ಗಂಡಂದ್ರಿಗೂ ಸಹ ಅಂದರೆ ಹೆಣ್ಮಕ್ಳಿಗೂ ಕೊಡ್ತಾರೆ ಮತ್ತು ಗಂಡು ಮಕ್ಳಿಗೂ ಕೊಡ್ತಾರೆ. ಅಂಥ ಸಮಸ್ಯೆ ಇರೋರು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಂಥವರು ಆ ದೇವಿಯ ಪ್ರಸಾದನ ನೀವು ಖಂಡಿತವಾಗ್ಲೂ ಸ್ವೀಕರಣೆ ಮಾಡ್ಬೋದು. ಅದರಲ್ಲೂ ನಿಮಗೆ ನೋಡಿ, ಆ ದೇವಸ್ಥಾನದ ವಿಳಾಸ ಮತ್ತು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೋಡಿ. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯ, ದುರ್ಗಾ ಬಡಾವಣೆ, ವಿದ್ಯಾರಣ್ಯಪುರ, 560097 ಬೆಂಗಳೂರು ಜಿಲ್ಲೆ. ನೋಡಿ, ಫೋನ್ ನಂಬರ್ ನಿಮಗೆ ಬೇಕು ಅಂದರೆ ದುರ್ಗಾ ಬಡಾವಣೆ, ದೂರವಾಣಿ ಸಂಖ್ಯೆ 08023642388 ಅಂತ ಇರುತ್ತೆ. ಇಲ್ಲಿಗೆ ನೀವು ಖಂಡಿತವಾಗ್ಲೂ ನೀವು ಕಾಲ್ ಮಾಡಿ ಯಾವತ್ತಿಗೆ ಎಷ್ಟು ಗಂಟೆಗೆ ಪ್ರಸಾದ ವಿನಿಯೋಗ ಮಾಡ್ತೀರಾ ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ಇದರ ಉಪಯೋಗನ ಪಡ್ಕೊಳ್ಳಿ. ಯಾಕಂದರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಸಾದದಿಂದ ನಿಜವಾಗ್ಲೂ ಸಂತಾನ, ಎಷ್ಟೋ ಜನಕ್ಕೆ ಸಂತಾನ ಸಮಸ್ಯೆ ಇರೋರಿಗೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಸಂತಾನ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ನನಗೂ ಯಾರೋ ಒಬ್ಬರು ಸುಮಾರು ಜನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನನಗೆ ಗೊತ್ತಾಗಿರೋಂಥ ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಆಸಕ್ತಿ ಇದ್ದು ನಿಮಗೆ ಹೋಗಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಹೋಗಿ. ಅಕಸ್ಮಾತ್ ನಿಮಗೆ ದೂರದವ್ರು ಬಂದು ತೊಗೊಬೇಕು ಅಂತ ಅಂದರೆ ಒಂದು ದಿನ ಮುಂಚಿತವಾಗಲಿ ಅಥವಾ ಬೆಳಗ್ಗೆನೇ ನೀವು ಬಂದು ಎಲ್ಲಾದರೂ ಉಳ್ಕೊಂಡಿದ್ದು ನಿಮ್ಮ ಸ್ನೇಹಿತೆಯರ ಮನೆಯಲ್ಲೋ ಅಥವಾ ನಿಮ್ಮ ರಿಲೇಷನ್ಸ್ ಅವ್ರ ಮನೆಯಲ್ಲೋ ಉಳ್ಕೊಂಡಿದ್ದು ನೀವು ಪ್ರಸಾದನ ಸ್ವೀಕರಿಸಬೇಕಾಗುತ್ತೆ. ತುಂಬ ಕ್ಯೂ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ತುಂಬ ಜಾಸ್ತಿ ಜನ ಇರುತ್ತಾರೆ. 5:30ಯಿಂದ ಸಂಜೆ ಸರ್ತಿ ಸಾಲಲ್ಲಿ ನಿಂತ್ಕೊಂಡು ಹೋದ್ಮೇಲೆ ಒಂದು 7:30-8 ಗಂಟೆ ಹತ್ತತ್ರ ಕೊಡ್ತಾರೆ. ನೀವು ಅಷ್ಟು ಪೇಷನ್ಸಿಂದ ಕಾದು ಖಂಡಿತವಾಗ್ಲೂ ಆ ಪ್ರಸಾದ ಸ್ವೀಕರಿಸ್ತೀವಿ, ನಮ್ಗೆ ಒಳ್ಳೆ ಸಂತಾನ ಬೇಕು ಅಂತ ಬಯಸ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಆ ಪ್ರಸಾದನ ನೀವು ಸ್ವೀಕರಣೆ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ.
ಸ್ನೇಹಿತರೆ. ನನಗೆ ಈ ಮಾಹಿತಿನ ಒಳ್ಳೆಯ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಇದೇನು ಒಂದು ಚಿಕ್ಕ ವಿಷಯನ ಮಾತಾಡಿ ತಿಳಿಸೋ ಅಗತ್ಯ ಆಯ್ತಾ ಅಂತ. ಯಾಕಂದರೆ ಹೌದು ಸ್ನೇಹಿತರೆ, ಯಾಕಂದರೆ ಚಿಕ್ಕ ವಿಷಯ ಅಂತ ಕೆಲವೊಬ್ಬರು ಅಂದ್ಕೊತಾರೆ. ಆದರೆ ನಿಜವಾಗ್ಲೂ ಎಷ್ಟೋ ಪೇರೆಂಟ್ಸ್ಗಳು, ತಂದೆ ತಾಯಿಗಳು ತಮ್ಮ ಮಕ್ಕಳಾಗ್ತಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಅವರು ತುಂಬ ನೊಂದ್ಕೊಂಡಿರ್ತಾರೆ. ಅವ್ರ ಜೀವನದಲ್ಲಿ ಎಲ್ಲ ಇರುತ್ತೆ, ಆದರೆ ಒಂದು ಮಗುವಿನ ಭಾಗ್ಯ ಇರೋದಿಲ್ಲ. ಅವರ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂಥ ನೋವಿನಲ್ಲಿ ಒದ್ದಾಡ್ತಾ ಇರೋವಂಥ ದಂಪತಿಗಳಿಗೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಸಂತಾನ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.